ಲಿಂಗ ಪರಿವರ್ತನೆ ಕೇಸ್ನಲ್ಲಿ ಈಗೊಂದು ಬಿಗ್ ಟ್ವಿಸ್ಟ್ ಸಿಕ್ಕಿದೆ ಅಂತಾನೆ ಹೇಳ್ಬೋದು. ಅನಿ ಮಂಗಳೂರಿಗೆ ಮುಜುಗರ ತಂದ ಆರೋಪ, ಬಲವಂತದ ಲಿಂಗ ಪರಿವರ್ತನೆ ಕೇಸ್ನಲ್ಲಿ ಬಿರುಗಾಳಿ ಬಂದಂತಾಗಿದೆ. ಅನಿ ಮಂಗಳೂರಿಗೆ ಮುಜುಗರ ತಂದ ಆರೋಪ, ಬಲವಂತದ ಲಿಂಗ ಪರಿವರ್ತನೆ ಕೇಸ್ನಲ್ಲಿ ಬಿರುಗಾಳಿ. ಅನಿ ವಿರುದ್ಧ ಷಡ್ಯಂತ್ರ, ಕಾನೂನು ಸಮರ. ಬಲವಂತದ ಲಿಂಗ ಪರಿವರ್ತನೆ ಆರೋಪಕ್ಕೆ ಅನಿ ಮಂಗಳೂರಿಂದ ಪ್ರತಿಕ್ರಿಯೆ. ಆರೋಪಗಳನ್ನ ತಳ್ಳಿ ಹಾಕಿದ ಅನಿ, ಷಡ್ಯಂತ್ರದ ಆರೋಪ. ಅನಿಲ್ ಕುಮಾರ್ ವಿರುದ್ಧ ಕಾನೂನು ಹೋರಾಟದ ಎಚ್ಚರಿಕೆ. ಸತ್ಯಾಸತ್ಯತೆ ಹೊರಬರಲು ನ್ಯಾಯಾಲಯದ ಕದ ತಟ್ಟಿದ ಅನಿ. ಬಲವಂತದ ಲಿಂಗ ಪರಿವರ್ತನೆ ಕೇಸ್ನಲ್ಲಿ ಈಗೊಂದು ಟ್ವಿಸ್ಟ್ ಅಂತಾನೆ ಹೇಳ್ಬೋದು. ಅನಿ ಮಂಗಳೂರಿಗೆ ಮುಜುಗರ ತಂದ ಆರೋಪ ಆಗಿದೆ ಇದು. ಬಲವಂತದ ಲಿಂಗ ಪರಿವರ್ತನೆ ಕೇಸ್ನಲ್ಲಿ ಬಿರುಗಾಳಿ. ಅನಿ ವಿರುದ್ಧ ಷಡ್ಯಂತ್ರ, ಕಾನೂನು ಸಮರಕ್ಕೆ ಮುಂದಾದ ಅನಿ. ಬಲವಂತದ ಲಿಂಗ ಪರಿವರ್ತನೆ ಆರೋಪಕ್ಕೆ ಅನಿ ಮಂಗಳೂರಿಂದ ಪ್ರತಿಕ್ರಿಯೆ ಬಂದಿದೆ. ಆರೋಪಗಳನ್ನ ತಳ್ಳಿ ಹಾಕಿದ್ದಾರೆ, ಷಡ್ಯಂತ್ರದ ಆರೋಪ ಮಾಡಿದ್ದಾರೆ. ಅನಿಲ್ ಕುಮಾರ್ ವಿರುದ್ಧ ಕಾನೂನು ಹೋರಾಟದ ಎಚ್ಚರಿಕೆ ನೀಡಿದ್ದಾರೆ. ಸತ್ಯಾಸತ್ಯತೆ ಹೊರಬರಲು ನ್ಯಾಯಾಲಯದ ಕದ ತಟ್ಟಿದ ಅನಿ ಮಂಗಳೂರು. ಮಂಗಳೂರಿನ ಪ್ರಸಿದ್ಧ ಮಂಗಳಮುಖಿ ಅನಿ ಅಲಿಯಾಸ್ ಅನಿತಾ ವಿರುದ್ಧ ಕೇಳಿಬಂದಿರುವ ಬಲವಂತದ ಲಿಂಗ ಪರಿವರ್ತನೆ, ಅಪಹರಣ ಮತ್ತು ಲೈಂಗಿಕ ದೌರ್ಜನ್ಯದ ಆರೋಪಗಳಿಗೆ ಸಂಬಂಧಿಸಿದಂತೆ ಅನಿ ಅವರು ತೀವ್ರವಾಗಿ ಪ್ರತಿಕ್ರಿಯಿಸಿದ್ದಾರೆ. ತಮ್ಮ ವಿರುದ್ಧ ಕೇಳಿಬಂದಿರುವ ಆರೋಪಗಳನ್ನ ಅವರು ತಳ್ಳಿ ಹಾಕಿದ್ದು, ತಮ್ಮ ಬೆಳವಣಿಗೆಯನ್ನ ಸಹಿಸದ ಕೆಲವರು ಅನಿಲ್ ಕುಮಾರ್ ಎಂಬ ಯುವಕನನ್ನ ದಾಳವಾಗಿ ಬಳಸಿಕೊಂಡು ತಮ್ಮ ವಿರುದ್ಧ ಷಡ್ಯಂತ್ರ ನಡೆಸ್ತಾ ಇದ್ದಾರೆ ಅಂತ ಆರೋಪ ಮಾಡಿದ್ದಾರೆ. ಈ ಸಂಬಂಧ ಕಾನೂನು ಹೋರಾಟ ನಡೆಸುವುದಾಗಿ ಎಚ್ಚರಿಕೆಯನ್ನ ಕೂಡ ನೀಡಿದ್ದಾರೆ. ಇನ್ಸ್ಟಾಗ್ರಾಮ್ ಲೈವ್ ನಲ್ಲಿ ಮಾತನಾಡಿದ ಅನಿ, ಅನಿಲ್ ಕುಮಾರ್ ಒಬ್ಬ ವ್ಯವಸ್ಥಿತ ಸುಳ್ಳುಗಾರ ಎಂದು ಕಿಡಿಕಾರಿದ್ದಾರೆ. ಅನಿಲ್ ಕುಮಾರ್ ತಾನು ಮೈಸೂರಿನಲ್ಲಿ ಬಸ್ಸಿಗಾಗಿ ಕಾಯುತ್ತಿದ್ದಾಗ ಅನಿ ಮತ್ತು ಅವರ ತಂಡ ತನ್ನನ್ನ ಅಪಹರಿಸಿ ಬಲವಂತವಾಗಿ ಮಂಗಳಮುಖಿ ವೇಷ ಹಾಕಿಸಿ ಲಿಂಗ ಪರಿವರ್ತನೆಗೆ ಯತ್ನ ಮಾಡಿದ್ದಾರೆ ಎಂದು ಆರೋಪಿಸಿದ್ದಾರೆ. ಅಲ್ಲದೆ ಹಣದ ದಂಧೆ ಮತ್ತು ಲೈಂಗಿಕ ದೌರ್ಜನ್ಯಕ್ಕೆ ಬಳಸಿಕೊಳ್ಳಲಾಗಿದೆ ಎಂದು ಅವರು ದೂರು ನೀಡಿದ್ದಾರೆ. ಈ ಆರೋಪಗಳನ್ನ ಅಲ್ಲಗೆಳೆದ ಅನಿ, ಅನಿಲ್ ಕುಮಾರ್ ಈ ಹಿಂದೆ ತಮ್ಮ ಸಮುದಾಯದವರ ಮನೆಗಳಲ್ಲಿ ಕಳ್ಳತನ ಮಾಡಿದ್ದ ಹಾಗೂ ಈ ಹಿಂದೆ ಆತನನ್ನ ತರಾಟೆಗೆ ತೆಗೆದುಕೊಳ್ಳಲಾಗಿತ್ತು ಎಂದು ತಿಳಿಸಿದ್ದಾರೆ. ಅನಿಲ್ ಕುಮಾರ್ ಅವರ ವಿರುದ್ಧ ಹಲವು ಗಂಭೀರ ಆರೋಪಗಳನ್ನ ಮಾಡಿದ್ದಾರೆ. ಅನಿಲ್ ಕುಮಾರ್ ಸ್ವತಃ ತಮ್ಮನ್ನ ಸಂಪರ್ಕಿಸಿ ತಂಡ ಸೇರುವ ಇಚ್ಛೆ ವ್ಯಕ್ತಪಡಿಸಿದ್ದ ಎಂದು ಅವರು ತಿಳಿಸಿದ್ದಾರೆ. ಅಲ್ಲದೆ ಅನಿಲ್ ಕುಮಾರ್ ಮಾಡಿರುವ ಮೆಸೇಜ್ಗಳು, ಕಾಲ್ಗಳು ಮತ್ತು ಕಳ್ಳತನದ ದೃಶ್ಯಾವಳಿಗಳು ತಮ್ಮ ಬಳಿ ಲಭ್ಯವಿದ್ದು ಶೀಘ್ರದಲ್ಲೇ ಪೊಲೀಸರಿಗೆ ಮತ್ತು ಸಾರ್ವಜನಿಕರಿಗೆ ಬಿಡುಗಡೆ ಮಾಡುವುದಾಗಿ ತಿಳಿಸಿದ್ದಾರೆ. ಇದು ಅನಿಲ್ ಕುಮಾರ್ ವಿರುದ್ಧದ ಆರೋಪಗಳಿಗೆ ಮತ್ತಷ್ಟು ಪುಷ್ಟಿ ನೀಡುತ್ತದೆ. ತಮ್ಮ ವಿರುದ್ಧ ಸುಳ್ಳು ಸುದ್ದಿಗಳನ್ನ ಪ್ರಸಾರ ಮಾಡಿದ ಸುದ್ದಿ ಸಂಸ್ಥೆಗಳ ವಿರುದ್ಧ ಮತ್ತು ಸುಳ್ಳು ಆರೋಪಗಳನ್ನ ಮಾಡಿದ ಅನಿಲ್ ಕುಮಾರ್ ವಿರುದ್ಧ ಈಗಾಗಲೇ ಕಾನೂನು ಕ್ರಮ ಕೈಗೊಳ್ಳಲು ಮುಂದಾಗಿರುವುದಾಗಿ ಅನಿ ತಿಳಿಸಿದ್ದಾರೆ. ಸೈಬರ್ ಕ್ರೈಮ್ ವಿಭಾಗಕ್ಕೂ ಈ ಕುರಿತು ಮಾಹಿತಿ ನೀಡಲಾಗಿದ್ದು ಮಾನನಷ್ಟ ಮೊಕದ್ದಮೆ ಹೂಡುವುದಾಗಿ ಎಚ್ಚರಿಸಿದ್ದಾರೆ. ಈ ಫೇಕ್ ನ್ಯೂಸ್ ನಿಂದಾಗಿ ಇಡೀ ಸಮುದಾಯವನ್ನ ಸಮಾಜ ಕೆಟ್ಟದಾಗಿ ನೋಡುವಂತಾಗಿದೆ ಎಂದು ಅವರು ವಿಷಾದ ವ್ಯಕ್ತಪಡಿಸಿದ್ದಾರೆ. ಈ ಪ್ರಕರಣದಲ್ಲಿ ಸತ್ಯಾಸತ್ಯತೆ ಹೊರಬರಬೇಕಿದ್ದು ಅನಿ ಅವರು ನ್ಯಾಯಾಲಯದಲ್ಲಿ ಹೇಗೆ ಹೋರಾಡುತ್ತಾರೆ ಎಂಬುದನ್ನ ಕಾದು ನೋಡಬೇಕಾಗಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡಲು ನ್ಯೂಸ್ ಡೆಸ್ಕ್ ಇಂದ ಮನೋಜ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಮನೋಜ್, ಏನಿದೆ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ? ಈ ಆರೋಪದ ಹಿಂದಿನ ಸತ್ಯಾಸತ್ಯತೆ ಏನಿದೆ? ಮಂಗಳೂರಿನ ಪ್ರಸಿದ್ಧ ಮಂಗಳಮುಖಿ ಅಂತಂದ್ರೆ ಅನಿ ಅವರ ವಿರುದ್ಧ ಕೂಡ ಕೇಳಿ ಬಂದಿರುವ ಬಲವಂತದ ಲಿಂಗ ಪರಿವರ್ತನೆ ಆರೋಪ ಏನಿದೆ, ಇದು ಅಪಹರಣ ಕೂಡ ಹಾಗೂ ಲೈಂಗಿಕ ದೌರ್ಜನ್ಯದ ಗಂಭೀರ ಆರೋಪಗಳಿಗೆ ಇದೀಗ ತೀವ್ರವಾಗಿ ಕೂಡ ಪ್ರತಿಕ್ರಿಯಿಸಿದ್ದಾರೆ ಅಂತ ಹೇಳ್ಬೋದು ಸುರೇಖ. ತಮ್ಮ ಮೇಲೆ ಕೇಳಿ ಬಂದಿರುವಂತ ಎಲ್ಲಾ ಆರೋಪಗಳನ್ನು ಕೂಡ ಅವರು ಸಂಪೂರ್ಣವಾಗಿ ತಳ್ಳಿ ಹಾಕಿದ್ದು ಕೂಡ ಇದು ಸಂಚು ಎಂದು ಕೂಡ ಅವರು ಅಂತಂದ್ರೆ ಆನ್ಲೈನ್ ಇನ್ಸ್ಟಾಗ್ರಾಮ್ ಅಲ್ಲಿ ಲೈವ್ ಅಲ್ಲಿ ಬಂದು ಕೂಡ ಅವರು ಆರೋಪಿಸಿದ್ದಾರೆ ಅಂತ ಹೇಳ್ಬೋದು. ಇನ್ಸ್ಟಾಗ್ರಾಮ್
ಮೂಲಕ ಕೂಡ ಮಾತನಾಡಿದ ಅನಿ ಕುಮಾರ್ ಎಂಬ ಯುವಕನನ್ನು ಕೆಲವರು ತಮ್ಮ ವಿರುದ್ಧ ಕೂಡ ದಾಳಿಯಾಗಿ ಬಳಸಿಕೊಂಡಿದ್ದಾರೆ ಎಂದು ಕೂಡ ಹೇಳಿದ್ದಾರೆ. ತಮ್ಮ ಬೆಳವಣಿಗೆಯನ್ನು ಕೂಡ ಸಹಿಸದೆ ಕೆಲವು ವ್ಯಕ್ತಿಗಳು ಕೂಡ ಈ ರೀತಿಯಲ್ಲಿ ಸುಳ್ಳು ಆರೋಪಗಳನ್ನು ಕೂಡ ಆರೋಪಿಸಿದ್ದಾರೆ ಎಂದು ಕಿಡಿಕಾರಿದ್ದಾರೆ. ಮತ್ತೆ ಇದಕ್ಕೂ ಮುನ್ನ ಅನಿಲ್ ಕುಮಾರ್ ನೀಡಿದ ದೂರಿನ ಮೇರೆಗೆ ಕೂಡ ಮೈಸೂರಿನಲ್ಲಿ ಏನಂತಂದ್ರೆ ಬಸ್ಗಾಗಿ ಕಾಯುತ್ತಿದ್ದ ಅನಿ ಮತ್ತು ಅವರ ತಂಡ ಮತ್ತು ಏನಂತಂದ್ರೆ ತನ್ನನ್ನು ಅಪಹರಿಸಿ ಬಲವಂತವಾಗಿ ಮಂಗಳಮುಖಿ ವೇಷ ಧರಿಸಲು ಒತ್ತಾಯಿಸಿದ್ದು, ಲಿಂಗ ಪರಿವರ್ತನೆ ಕೂಡ ಯತ್ನಿಸಿದರು ಎಂದು ಕೂಡ ಗಂಭೀರ ಆರೋಪ ಮಾಡಿದ್ದರು. ಅಲ್ಲದೆ ಹಣದ ದಂಧೆ ಮತ್ತು ಲೈಂಗಿಕ ದೌರ್ಜನ್ಯಕ್ಕೂ ಕೂಡ ಒಳಪಡಿಸಲಾಗಿದೆ ಎಂದು ಕೂಡ ಅವರು ದೂರಿದರು. ಆದರೆ ಈ ಎಲ್ಲ ಆರೋಪಗಳನ್ನು ಕೂಡ ಖಂಡಿಸಿರುವ ಅನಿಕುಮಾರ್ ಎಂಬುವ ವ್ಯವಸ್ಥಿತ ಸುಳ್ಳುಗಾರ ಎಂದು ಕೂಡ ಹೇಳಿದ್ದು, ಆತ ಈ ಹಿಂದೆ ತಮ್ಮ ಸಮುದಾಯದವರ ಮನೆಗಳಲ್ಲಿ ಕೂಡ ಕಳ್ಳತನ ನಡೆಸಿದ ಹಾಗೂ ಈ ಹಿನ್ನೆಲೆಯಲ್ಲಿ ಆತನನ್ನು ತರಾಟೆಗೆ ತೆಗೆದುಕೊಳ್ಳಲಾಗಿತ್ತು ಎಂದು ಕೂಡ ಆರೋಪಿಸಿದ್ದಾರೆ. ಇನ್ನಷ್ಟು ಗಂಭೀರವಾಗಿ ಮಾತನಾಡಿದ ಅನಿಕುಮಾರ್ ಏನಂತಂದ್ರೆ ಸ್ವತಃ ತಮ್ಮನ್ನು ಸಂಪರ್ಕಿಸಿ ತಮ್ಮ ತಂಡಕ್ಕೆ ಸೇರಲು ಕೂಡ ಆಸಕ್ತಿ ತೋರಿಸಿದ ಎಂದು ಕೂಡ ತಿಳಿಸಿದ್ದಾರೆ ಅವರೇ ಸ್ವತಃ. ಈ ಸಂಬಂಧ ತನ್ನ ಬಳಿ ಮೆಸೇಜ್ಗಳು ಕೂಡ ಕಾಲ್ ರೆಕಾರ್ಡ್ಗಳು ಕೂಡ ತಮ್ಮ ಏನಂತಂದ್ರೆ ಕಳ್ಳತನದ ಸಿಸಿಟಿವಿ ದೃಶ್ಯಗಳಿವೆ ಎಂದು ಕೂಡ ಹೇಳಿದ್ದು, ಅವುಗಳನ್ನು ಕೂಡ ಶೀಘ್ರದಲ್ಲೇ ಪೊಲೀಸರಿಗೆ ಮತ್ತು ಸಾರ್ವಜನಿಕರಿಗೆ ನಾನು ಬಿಡುಗಡೆ ಮಾಡುವುದಾಗಿ ಕೂಡ ತಿಳಿಸಿದ್ದಾರೆ ಅಂತ ಹೇಳ್ಬೋದು. ಇದರಿಂದ ಪ್ರಕರಣ ಕೂಡ ಮತ್ತಷ್ಟು ತಿರುವು ಪಡೆದುಕೊಂಡಿದೆ ಅಂತ ಹೇಳ್ಬೋದು. ಆರೋಪ ಅಂತಂದ್ರೆ ಪ್ರತ್ಯಾರೋಪಗಳನ್ನ ಕೂಡ ನಡುವೆ ಸತ್ಯಾಸತ್ಯತೆ ಏನಿದೆ ಈ ಕುರಿತು ಕುತೂಹಲ ಕೂಡ ಇನ್ನೂ ಹೆಚ್ಚು ಅಂತಂದ್ರೆ ಸಾಮಾಜಿಕ ಜಾಲತಾಣದಲ್ಲಿ ಹೆಚ್ಚಿದೆ ಅಂತ ಹೇಳ್ಬೋದು. ಇದೇ ವೇಳೆ ತಮ್ಮ ವಿರುದ್ಧ ಸುಳ್ಳು ಸುದ್ದಿಗಳು ಕೂಡ ಪ್ರಸಾರ ಮಾಡಿದ್ದ ಏನಾಗಿದೆ ಅಂತ ಆ ಸಂಸ್ಥೆಗಳಾಗಿರ್ಬೋದು ಮತ್ತೆ ಈ ಕುಮಾರ್ ವಿರುದ್ಧ ಕೂಡ ಈಗಾಗಲೇ ಕಾನೂನು ಕ್ರಮಕ್ಕೆ ಏನಂತಂದ್ರೆ ಮುಂದಾಗಿರುವುದಾಗಿ ಹೇಳಿದ್ದಾರೆ ಅಂತ ಹೇಳ್ಬೋದು. ಸೈಬರ್ ಕ್ರೈಮ್ ವಿಭಾಗಕ್ಕೂ ಕೂಡ ದೂರು ನೀಡಲಾಗಿದ್ದು, ಮಾನಸ ಮೊಕದ್ದಮೆಯನ್ನು ನಾನು ಹೂಡುವಂತ ಚಾನ್ಸಸ್ ಇದೆ ಅಂತ ಒಂದು ಎಚ್ಚರಿಕೆಯನ್ನ ಕೂಡ ನೀಡಿದ್ದಾರೆ ಅಂತ ಹೇಳ್ಬೋದು. ಈ ಪ್ರಕರಣದಲ್ಲಿ ಇಡೀ ಮಂಗಳಮುಖಿ ಸಮುದಾಯದ ಮೇಲೆ ಕೆಟ್ಟ ಪ್ರಭಾವ ಬೀರಲಾಗಿದೆ ಎಂದು ಕೂಡ ವಿಷಾದವನ್ನ ವ್ಯಕ್ತಪಡಿಸಿದ್ದಾರೆ ಅವರು. ಸತ್ಯತೆ ಹೊರಬಂದಂತೆ ಎಂಬ ವಿಶ್ವಾಸ ಕೂಡ ಏನಂತಂದ್ರೆ ವ್ಯಕ್ತಪಡಿಸಿದ್ದಾರೆ ಅಂದ್ರೆ ಒಟ್ಟಾರೆಯಾಗಿ ಈ ಪ್ರಕರಣ ಇದೀಗ ಕಾನೂನು ಹೋರಾಟದ ಹಂತ ತಲುಪಿದೆ ಅಂತ ಹೇಳ್ಬೋದು. ಮುಂದಿನ ದಿನಗಳಲ್ಲಿ ಯಾವ ರೀತಿಯ ಬೆಳವಣಿಗೆ ನಡೆಯಲಿವೆ ಎಂಬುದು ಕೂಡ ಕಾದು ನೋಡಬೇಕಾಗಿದೆ ನಾವು ಸುರೇಖ ಈ ವಿಚಾರವಾಗಿ. ಎಸ್ ಮನೋಜ್, ಧನ್ಯವಾದ ನಿಮ್ಮೆಲ್ಲ ಮಾಹಿತಿಗಾಗಿ. ಏನು ಅನಿ ಎಂಬ ಪ್ರಸಿದ್ಧ ಮಂಗಳಮುಖಿಯ ಮೇಲೆ ಸುಳ್ಳು ಆರೋಪಗಳನ್ನ ಮಾಡಲಾಗಿದೆ ಎಂದು ವಿಡಿಯೋ ಮೂಲಕ ತಮ್ಮ ಆರೋಪವನ್ನ ತಳ್ಳಿ ಹಾಕಿದ್ದಾರೆ. ಅನಿಲ್ ಕುಮಾರ್ ಅವರ ವಿರುದ್ಧ ಹಲವು ಗಂಭೀರ ಆರೋಪಗಳನ್ನ ಮಾಡಿದ್ದಾರೆ. ಅನಿಲ್ ಕುಮಾರ್ ಸ್ವತಃ ತಮ್ಮನ್ನ ಸಂಪರ್ಕ ಮಾಡಿ ತಂಡ ಸೇರುವ ಇಚ್ಛೆ ವ್ಯಕ್ತಪಡಿಸಿದ್ದ ಎಂದು ಅವರು ತಿಳಿಸಿದ್ದಾರೆ. ಅಲ್ಲದೆ ಅನಿಲ್ ಕುಮಾರ್ ಮಾಡಿರುವ ಮೆಸೇಜ್ ಕಾಲ್ಗಳು ಮತ್ತು ಕಳ್ಳತನದ ದೃಶ್ಯಾವಳಿಗಳು ತಮ್ಮ ಬಳಿ ಲಭ್ಯವಿದ್ದು ಶೀಘ್ರದಲ್ಲೇ ಪೊಲೀಸರಿಗೆ ಮತ್ತು ಸಾರ್ವಜನಿಕರಿಗೆ ಬಿಡುಗಡೆ ಮಾಡುವುದಾಗಿ ಅನಿ ತಿಳಿಸಿದ್ದಾರೆ. ಇದು ಅನಿಲ್ ಕುಮಾರ್ ವಿರುದ್ಧದ ಆರೋಪಗಳಿಗೆ ಮತ್ತಷ್ಟು ಪುಷ್ಟಿ ನೀಡೋ ತರ ಆಗಿದೆ. ತಮ್ಮ ವಿರುದ್ಧ ಸುಳ್ಳು ಸುದ್ದಿಗಳನ್ನ ಪ್ರಸಾರ ಮಾಡಿರೋ ಸುದ್ದಿ ಸಂಸ್ಥೆಗಳ ವಿರುದ್ಧ ಕೂಡ ಆರೋಪವನ್ನ ಮಾಡಿದ್ದಾರೆ. ಸುಳ್ಳು ಆರೋಪಗಳನ್ನ ಮಾಡಿದ ಅನಿಲ್ ಕುಮಾರ್ ವಿರುದ್ಧ ಈಗಾಗಲೇ ಕಾನೂನು ಕ್ರಮ ಕೈಗೊಳ್ಳಲು ಮುಂದಾಗಿರೋದು ಅನಿ ತಿಳಿಸಿದ್ದಾರೆ. ಸೈಬರ್ ಕ್ರೈಮ್ ವಿಭಾಗಕ್ಕೂ ಈ ಕುರಿತು ಮಾಹಿತಿಯನ್ನ ನೀಡಲಾಗಿದ್ದು ಮಾನನಷ್ಟ ಮೊಕದ್ದಮೆ ಹೂಡುವುದಾಗಿ ಎಚ್ಚರಿಕೆಯನ್ನ ನೀಡಿದ್ದಾರೆ. ಈ ಫೇಕ್ ನ್ಯೂಸ್ ನಿಂದಾಗಿ ಇಡೀ ಸಮುದಾಯವನ್ನ ಸಮಾಜ ಕೆಟ್ಟದಾಗಿ ನೋಡುವಂತಾಗಿದೆ ಎಂದು ಅವರು ವಿಷಾದವನ್ನ ಕೂಡ ವ್ಯಕ್ತಪಡಿಸಿದ್ದಾರೆ. ಈ ಪ್ರಕರಣದಲ್ಲಿ ಸತ್ಯಾಸತ್ಯತೆ ಹೊರಬರಬೇಕಿದ್ದು ಅನಿ ಅವರು ನ್ಯಾಯಾಲಯದಲ್ಲಿ ಹೇಗೆ ತಮ್ಮ ಆರೋಪಗಳನ್ನ ತಳ್ಳಿ ಹಾಕುತ್ತಾರೆ, ಹೇಗೆ ಹೋರಾಡ್ತಾರೆ ಎಂಬುದನ್ನ ಕೂಡ ನಾವಿಲ್ಲಿ ಕಾದು ನೋಡಬೇಕಾಗಿದೆ.